ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಇದರ ಹಿಂದಿನ ಸಂಚಿಕೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ನಿಂದ ಕೇಳಬಹುದು. ಇಂದಿನ ವಿಷಯ ನಂಬಿಕೆಯ ನಾಕ ನರಕ. 2-3 ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಒಂದು ಕುತೂಹಲಕಾರಿ ಘಟನೆಯ ವರದಿಯಾಗಿತ್ತು. ದೆಹಲಿಯ ಸಮೀಪದ ಹಳ್ಳಿಯ ಹೊಲದಲ್ಲಿ ದುಡಿಯುವ ಕೆಲಸಗಾರನೊಬ್ಬ ಅಸ್ತಮಾ ರೋಗದಿಂದ ನರಳುತ್ತಿದ್ದ. ರೋಗ ಉಲ್ಬಣಿಸಿದಾಗ ನಗರಕ್ಕೆ ಹೋಗಿ ಒಂದು ಪ್ರಸಿದ್ಧ ಆಸ್ಪತ್ರೆಯ ಡಾಕ್ಟರ್ಗಳನ್ನು ಕಂಡು ತನ್ನನ್ನು ಪರೀಕ್ಷಿಸಿ ಔಷಧ ನೀಡಬೇಕೆಂದು ಬೇಡಿಕೊಂಡ. ಡಾಕ್ಟರ್ ಒಬ್ಬರು ತಮ್ಮ ಹೆಸರು ಪದವಿಗಳನ್ನು ಅಚ್ಚಿಸಿದ ದೊಡ್ಡ ಕಾಗದದ ಮೇಲೆ ಔಷಧವನ್ನು ಹೆಸರಿಸಿ, ಇದನ್ನು 14 ಪಾಲು ಮಾಡಿ ಬೆಳಗ್ಗೆ ಮತ್ತು ಸಂಜೆ ಸೇವಿಸಬೇಕು. 1 ವಾರದ ಬಳಿಕ ತಿರುಗಿ ಬಂದು ನಿನ್ನ ಆರೋಗ್ಯ ಸುಧಾರಿಸಿದ ವಿಚಾರ ತಿಳಿಸಬೇಕು ಎಂದರು. ರೋಗಿಯು ಡಾಕ್ಟರ್ ಹೇಳಿದುದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದ. 1 ವಾರದ ಬಳಿಕ ಡಾಕ್ಟರನ್ನು ಕಾಣುತ್ತಲೇ ಅವರನ್ನು ನಮಸ್ಕರಿಸಿ, ನೀವು ಕೊಟ್ಟ ಔಷಧಿ ರಾಮಬಾಣದ ಹಾಗೆ ಕೆಲಸ ಮಾಡಿತು. ಅಸ್ತಮಾದ ನರಳಾಟದಿಂದ ನನ್ನನ್ನು ರಕ್ಷಿಸಿದಿರಿ. ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಎಂದ. ಡಾಕ್ಟರ್ ತಾವು ಕೊಟ್ಟ ಔಷಧ ಸೂಚಿಯನ್ನು ತೋರಿಸು ಎಂದು ಕೇಳಿದಾಗ ಅವರಿಗೊಂದು ಆಶ್ಚರ್ಯ ಕಾದಿತ್ತು. ಅವನು ಡಾಕ್ಟರ್ ಕೊಟ್ಟ ಕಾಗದವನ್ನೇ 14 ಪಾಲು ಮಾಡಿ ಪ್ರತಿದಿನವೂ ಬೆಳಗ್ಗೆ ಮತ್ತು ಸಂಜೆ ಸೇವಿಸಿದ್ದನಂತೆ. ಡಾಕ್ಟರು ಚಕಿತರಾಗಿ ಕ್ಷಣಕಾಲ ಮುಗುಳ್ನಗುತ್ತಾ, ಸರಿ ಒಳಿತಾಯಿತು ಎಂದು ಅವನ ನಂಬಿಕೆಗೆ ಆಘಾತವನ್ನು ಮಾಡದೆ ಅವನ ರೋಗ ಗುಣವಾದುದನ್ನು ದೃಢಪಡಿಸಿಕೊಂಡು ಅವನನ್ನು ಊರಿಗೆ ಕಳಿಸಿದರು. ಇದು ನಡೆದ ಘಟನೆ, ಕಲ್ಪನೆಯ ಕಗ್ಗವಲ್ಲ. ವಿರಳವಾದರೂ ಇಂಥ ಘಟನೆಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡುವ ಶಕ್ತಿ ಅಥವಾ ನಿಯಮ ಯಾವುದು? ಸಂಶಯರಹಿತವಾಗಿ ದೃಢವಾದ ನಂಬಿಕೆ. ಈ ರೋಗಕ್ಕೆ ಡಾಕ್ಟರ್ ಔಷಧಿ ನೀಡಿದ್ದಾರೆ, ಖಂಡಿತವಾಗಿ ನನ್ನ ರೋಗ ವಾಸಿಯಾಗುವುದು ಎಂಬ ನಂಬಿಕೆ. ಆ ದೃಢ ನಂಬಿಕೆ ಎಂಥ ಕೆಲಸ ಮಾಡಿತು! ರೋಗ ನಿರೋಧಕ ಶಕ್ತಿಯನ್ನೇ ದೇಹದಲ್ಲಿ ಉತ್ಪಾದಿಸಿತು. ನಂಬಿಕೆಯ ಇನ್ನೊಂದು ಮುಖ ನೋಡಿ. ಹಲವು ವರ್ಷಗಳ ಹಿಂದೆ ಕೊಲೆ ಮಾಡಿದ ಕಾರಣಕ್ಕಾಗಿ ನೇಣು ಶಿಕ್ಷೆ ವಿಧಿಸಲ್ಪಟ್ಟ ವ್ಯಕ್ತಿಯೊಬ್ಬನನ್ನು ಮನೋವಿಜ್ಞಾನಿಗಳು ತಮ್ಮ ಒಂದು ಸಂಶೋಧನೆಗಾಗಿ ನ್ಯಾಯಾಧಿಕಾರಿಗಳ ಅನುಮತಿಯನ್ನು ಪಡೆದು ತಮ್ಮ ಪ್ರಯೋಗಾಲಯಕ್ಕೆ ಕರೆತಂದರು. ಅವನ ಜೀವವನ್ನು ಉಳಿಸಲು ಅಲ್ಲಿಗೆ ಅವನನ್ನು ಅವರು ಕರೆತಂದದ್ದಲ್ಲ. ನಂಬಿಕೆಯು ಯಾವುದೇ ಮನುಷ್ಯನ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುವುದು ಎಂಬುದನ್ನು ತಿಳಿಯಲು ಒಂದು ಪ್ರಯೋಗವನ್ನು ಮಾಡಲು ಯೋಚಿಸಿಕೊಂಡಿದ್ದರು. ಆತನ ಕಣ್ಣಿಗೆ ಬಟ್ಟೆಯನ್ನು ಸುತ್ತಿ ಒಂದು ಮೇಜಿನ ಮೇಲೆ ಮಲಗಿಸಿದ್ದರು. ಅವನು ಎದ್ದು ಓಡಿ ಹೋಗದಂತೆ ಕಾಲುಗಳನ್ನು ಬಟ್ಟೆಗಳಿಂದ ಕಟ್ಟಿ ಹಾಕಿದ್ದರು. ಅವನ ಕತ್ತಿನ ಸಮೀಪದಲ್ಲಿ ಒಂದು ಟ್ಯೂಬನ್ನು ಇಟ್ಟಿದ್ದು, ಟ್ಯೂಬಿನಿಂದ ಕೆಳಗೆ ಸುರಿಯಲ್ಪಡುವ ರಕ್ತವನ್ನು ಶೇಖರಿಸಲು ಒಂದು ಪಾತ್ರೆಯನ್ನು ಇಟ್ಟಿದ್ದರು. ಹಿರಿಯ ತಜ್ಞನೊಬ್ಬ ಮಲಗಿದ್ದ ವ್ಯಕ್ತಿಯನ್ನು ಕುರಿತು ಹೀಗೆಂದ, ಮನುಷ್ಯನ ಶರೀರದಿಂದ ಎಷ್ಟು ಪ್ರಮಾಣದ ರಕ್ತವನ್ನು ತೆಗೆದರೆ ಅವನು ಸಾಯುತ್ತಾನೆ ಎಂಬುದನ್ನು ಪರೀಕ್ಷಿಸಲು ನಾವು ಈ ಪ್ರಯೋಗ ಮಾಡುತ್ತಿದ್ದೇವೆ. ಸುಮಾರು 3.5 ಲೀಟರ್ ರಕ್ತವನ್ನು ದೇಹದಿಂದ ತೆಗೆದಾಗ ಮನುಷ್ಯ ಸಾಯುತ್ತಾನೆ ಎನ್ನುತ್ತಾರೆ. ನಿನಗೆ ನೋವಾಗದಂತೆ ಈ ಕೆಲಸ ಮಾಡುತ್ತೇವೆ. ಗಲ್ಲಿಗೇರಿ ಮರಣ ಹೊಂದುವುದಕ್ಕಿಂತ ಇದು ಎಷ್ಟೋ ಸುಲಭದ ಸಾವಾಗಿ ಪರಿಣಮಿಸುತ್ತದೆ. ನೋವು ನರಳಾಟ ತಪ್ಪುತ್ತದೆ. ಆತ ಸುಮ್ಮನೆ ಯಾವ ಪ್ರತಿಕ್ರಿಯೆಯನ್ನು ತೋರದೆ ಮಲಗಿಕೊಂಡಿದ್ದ. ಆತನ ಎಡ ಕತ್ತಿನಲ್ಲಿ ರಕ್ತನಾಳದ ಮೇಲೆ ಬ್ಲೇಡಿನಿಂದ ಗಾಯವನ್ನು ಮಾಡಿದರು. ಮೊದಲು ಹನಿ ಹನಿಯಾಗಿ, ಆ ಬಳಿಕ ಧಾರೆಯಾಗಿ ರಕ್ತ ಸುರಿಯಲು ಪ್ರಾರಂಭವಾಯಿತು. ಆತನ ಮುಖ ವಿವರ್ಣವಾದುದನ್ನು ಗುರುತಿಸಬಹುದಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ದ್ರವ ಪದಾರ್ಥ ಟ್ಯೂಬಿನಲ್ಲಿ ಹರಿದು ಪಾತ್ರೆಗೆ ಬೀಳುವ ಸದ್ದು ಹೆಚ್ಚಿತು. ಅಲ್ಲಿದ್ದ ವಿಜ್ಞಾನಿಗಳು, ಈಗ ರಕ್ತದ ಪ್ರಮಾಣ 3 ಲೀಟರ್ ಆಯಿತು ಎಂದರು. ಮಲಗಿದ್ದವನು ಮೇಲುಸಿರು ಬಿಡುತ್ತಿದ್ದ. ಈಗ 3.5 ಲೀಟರ್ ಎಂದಾಗ ಅವನ ಉಸಿರಾಟ ನಿಂತಿತ್ತು. ನಿಜವಾಗಿಯೂ ಟ್ಯೂಬಿನ ಮೂಲಕ
3.5 ಲೀಟರ್ ನೀರು ಮಾತ್ರ ಶೇಖರವಾಗಿತ್ತು. ಗಾಯದಿಂದ ರಕ್ತವು ಹರಿದಿರಲಿಲ್ಲ. ಆದರೆ ಶರೀರದಿಂದ ರಕ್ತ ಧಾರೆ ಧಾರೆಯಾಗಿ ಹೋಗುತ್ತಿದೆ ಎಂದು ಸಂಶಯರಹಿತ ದೃಢ ನಂಬಿಕೆಯಿಂದ ಇದ್ದ ಆತ ದೇಹದಿಂದ ಅಷ್ಟೊಂದು ರಕ್ತ ಹೋದ ಪರಿಣಾಮವನ್ನೇ ಹೊಂದಿದ್ದ. ಮುಂದಿನ ವಿಷಯ ಕೇವಲ ಆಕಸ್ಮಿಕವೇ? ಮೇಲಿನ ಉದಾಹರಣೆಯಲ್ಲಿ ಸೂಚಿಸಿರುವಂತಹ ಘಟನೆಗಳು ಕೆಲವೊಮ್ಮೆ ಆಕಸ್ಮಿಕವಾಗಿ ನಡೆಯುವುದುಂಟು. ಅದೇನು ಮಹಾ? ಅದರಿಂದ ನಾವು ಒಂದು ಸಾಮಾನ್ಯ ನಿಯಮವನ್ನು ಕಂಡುಹಿಡಿಯುವಂತಿಲ್ಲ ಎನ್ನಬಹುದು. ನಂಬಿಕೆಯಿಂದ ರೋಗ ಗುಣವಾದ ಘಟನೆಗಳು, ಭಯ ಸಂಶಯಗಳಿಂದ ಅಪಾಯವಾದ ಘಟನೆಗಳು ಅನಾದಿ ಕಾಲದಿಂದಲೂ ನಡೆದಿರುವಂಥವುಗಳೇ. ಆದರೆ ಔಷಧಗಳ ಗುಣ, ಪರಿಣಾಮ, ಪ್ರಭಾವಗಳನ್ನು ಅಲ್ಲಗಳೆಯಲು ಸಾಧ್ಯವೇ ಎನ್ನುತ್ತೀರಿ ನೀವು. ಆಧುನಿಕ ಯುಗದ ಸಂಶೋಧನೆಗಳ ಮೂಲಕ ಬೇರೆ ಬೇರೆ ರಾಸಾಯನಿಕ ದ್ರವ್ಯಗಳು ಶರೀರದ ಮೇಲೆ ಉಂಟುಮಾಡುವ ಪರಿಣಾಮಗಳನ್ನು ಪ್ರಯೋಗಗಳಿಂದ ಕರಾರುವಾಕ್ಕಾಗಿ ತಿಳಿಯಲಾಗಿದೆ. ಈ ದ್ರವ್ಯ ಗುಣವನ್ನು ಇಲ್ಲವೆನಿಸುವುದು ಅಸಾಧ್ಯ ಎಂಬ ಸಂಶಯ ಸರಿಯಾದದ್ದು. ಆದರೆ ನಂಬಿಕೆಯ ಶಕ್ತಿಯನ್ನು ಕುರಿತು ಸಂಶೋಧನೆಗಳೇ ಇಲ್ಲಿ ನಮ್ಮ ಸಹಾಯಕ್ಕೆ ಬರುತ್ತಿವೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನಾವು ಕಾಣಬಹುದು. ಅಮೆರಿಕಾದ ಬಾಸ್ಟನ್ ನಗರದ ಡಾಕ್ಟರ್ ಬೆನ್ಸನ್ 40 ವರ್ಷಗಳ ಕಾಲ ನಡೆಸಿದ ಸಂಶೋಧನೆಯ ಸಂಕ್ಷಿಪ್ತ ವರದಿಯನ್ನು 1979 ಜೂನ್ 26 ಅಂದು ಮದ್ರಾಸಿನ ದಿ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಡಾಕ್ಟರ್ಗಳ ವ್ಯಕ್ತಿತ್ವ, ಅವರು ನೀಡುವ ಸಲಹೆ ಸೂಚನೆಗಳ ಪ್ರಭಾವ, ರೋಗಿಗಳು ಡಾಕ್ಟರ್ಗಳಲ್ಲಿ ಇರಿಸಿದ ವಿಶ್ವಾಸ, ಇವುಗಳ ಮಹತ್ವವನ್ನು ಕುರಿತ ಪ್ರಯೋಗಾತ್ಮಕ ಅಧ್ಯಯನದ ವರದಿ ಅದು. ಯಾವ ದ್ರವ್ಯ ಗುಣವಿಲ್ಲದ ಔಷಧಿಗಳನ್ನು ಸೇವಿಸಿಯೋ ಆ ಮಾತ್ರೆ ಬಹಳ ಒಳ್ಳೆಯ ಕೆಲಸ ಮಾಡುತ್ತದೆ ಎಂಬ ಡಾಕ್ಟರ್ಗಳ ಮಾತನ್ನೇ ನಂಬಿ ರೋಗಮುಕ್ತರಾದವರು 100ರಲ್ಲಿ 80 ಮಂದಿ ಎಂದು ವರದಿ ಹೇಳುತ್ತದೆ. ಈ ನಿರುಪಯುಕ್ತ ಔಷಧಿಗಳನ್ನು ಸೇವಿಸಿಯೇ ಎದೆನೋವು, ಹೃದಯ ರೋಗಗಳಿಂದಲೂ ಪಾರಾಗಿದ್ದಾರೆ ಎಂಬುದು ವರದಿ ತಿಳಿಸುವ ಇನ್ನೊಂದು ಸತ್ಯ. ವೈದ್ಯಕೀಯ ಉಪಚಾರಗಳಲ್ಲಿ ದೃಢ ನಂಬಿಕೆಯ ಸತ್ಪರಿಣಾಮವನ್ನು ಕುರಿತ ಉಪಕಾರ ವೈದ್ಯರುಗಳಿಗೆ ಹಿಂದಿನಿಂದಲೂ ತಿಳಿದ ವಿಚಾರವೇ. ಆದರೆ ಸಂಶೋಧಕರು ಈ ನಂಬಿಕೆಯ ಶಕ್ತಿಯಿಂದ ಉಂಟಾಗುವ ಉಪಕಾರ ತಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿದೆ, ತಮ್ಮ ಊಹೆಗೆ ಮೀರಿ ಫಲ ನೀಡಿದೆ ಎನ್ನುತ್ತಾರೆ. ಬಾಸ್ಟನ್ನ ಬೆತ್ ಇಸ್ರೇಲ್ ಆಸ್ಪತ್ರೆಯ ಡಾಕ್ಟರ್ ಹರ್ಬರ್ಟ್ ಬೆನ್ಸನ್ ಅವರ ಸಂಶೋಧನೆಯನ್ನು ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ನಲ್ಲಿ ಪ್ರಕಟಿಸಲಾಗಿದೆ. ಹೃದಯಕ್ಕೆ ಅತ್ಯಂತ ಕಡಿಮೆ ರಕ್ತ ತಲುಪುವ ಕಾರಣದಿಂದ ಬರುವ ಎದೆನೋವು, ಅಂಜೈನಾ ರೋಗಕ್ಕೆ ಮೊದಲು ಡಾಕ್ಟರ್ಗಳು ನೀಡುತ್ತಿದ್ದ ಔಷಧಿಗಳನ್ನು ಸಂಶೋಧಕರು ಪುನಃ ಪರಿಶೀಲಿಸಿದರು. ಈಗಿನ ವೈದ್ಯಕೀಯ ಉಪಚಾರದ ಕ್ರಮದಂತೆ 3 ವಿಧದ ಔಷಧಗಳು, 2 ಶಸ್ತ್ರಚಿಕಿತ್ಸೆಗಳು ಈ ರೋಗಕ್ಕೆ ಉಪಕಾರಿಯಾಗಿರಲಿಲ್ಲ. ವ್ಯರ್ಥವೇ ಆಯಿತು. ಆದರೆ ಹಿಂದೆ ವೈದ್ಯರುಗಳು ನೀಡುತ್ತಿದ್ದ ಔಷಧಗಳ ಪರಿಣಾಮ ಉತ್ತಮವಾಗಿತ್ತು. 1117 ರೋಗಿಗಳನ್ನು ಕುರಿತ ಅಧ್ಯಯನದಲ್ಲಿ ಸುಮಾರು 113 ಕೇಸುಗಳನ್ನು ವೈದ್ಯರು ಪರಿಶೀಲಿಸಿದ್ದರು. ನಿಷ್ಪ್ರಯೋಜಕ ಔಷಧಿಗಳನ್ನು ಸೇವಿಸಿ 100ರಲ್ಲಿ ಸುಮಾರು 82 ಮಂದಿ ಗುಣಮುಖರಾದರು. ಔಷಧಕ್ಕಿಂತಲೂ ವೈದ್ಯರ ಉತ್ಸಾಹ, ಪ್ರೀತಿ, ಕಳಕಳಿ, ವಿಶ್ವಾಸಾರ್ಹ ನಡವಳಿಕೆ ರೋಗಿಗಳ ನೋವನ್ನು ಕಡಿಮೆ ಮಾಡಿದ್ದೆಂದು ಸಂಶೋಧಕರು ನಿರ್ಧರಿಸಿದರು. ಡಾಕ್ಟರ್ ಬೆನ್ಸನ್ 82% ನಂಬಿಕೆಯಿಂದಲೇ ಗುಣ ಹೊಂದಿದವರು ಎಂದರೆ ಬಹಳ ಹೆಚ್ಚಿನ ಸಂಖ್ಯೆ ಎಂದು ಆಶ್ಚರ್ಯದಿಂದ ಉದ್ಗರಿಸುತ್ತಾರೆ. ಆದರೆ 4 ದಶಕಗಳಿಂದಲೂ ಬೇರೆ ಬೇರೆ ಕಡೆಗಳಲ್ಲಿ ನಡೆದ ಹಲವಾರು ಸಂಶೋಧನೆಗಳಿಂದ ನಂಬಿಕೆಯ ಬಗೆಗಿನ ಈ ಸತ್ಯ ಒಂದೇ ರೀತಿಯಾಗಿರುವುದು ಕಂಡುಬಂದಿದೆ ಎನ್ನುತ್ತಾರೆ. 16ನೇ ಶತಮಾನದ ಜರ್ಮನ್ ದೇಶದ ಪ್ರಸಿದ್ಧ ವೈದ್ಯ ಪೆರಾಸಲ್ಸಸ್ ಎಂಬಾತ
ನಂಬಿಕೆಯಿಂದಲೇ ಎಲ್ಲ ರೋಗಗಳನ್ನು ಗುಣಪಡಿಸಬಹುದು ಎಂದಿದ್ದನಂತೆ. ಆದರೆ ಎಲ್ಲರಿಗೂ ಈ ದೃಢ ನಂಬಿಕೆ ಸಾಧ್ಯವೆಂದಲ್ಲ. ಅಭ್ಯಾಸ ತರಬೇತಿಗಳಿಂದ ಅಸಾಧ್ಯವೆಂದೂ ಅಲ್ಲ. ಔಷಧಗಳ ಪ್ರಭಾವ ಇಲ್ಲವೆಂದೂ ಅಲ್ಲ. ಸಂಶಯರಹಿತ ದೃಢ ನಂಬಿಕೆಯ ಅದ್ಭುತ ಶಕ್ತಿಯನ್ನು ಕುರಿತು ಮಾತ್ರ ಇಲ್ಲಿ ಹೇಳ ಹೊರಟಿದ್ದು. ಮುಂದಿನ ವಿಷಯ ವಶ್ಯ ಸುಪ್ತಿಯಲ್ಲಿ ಮನೋಲೀಲೆ. ಕೆಲವೊಂದು ಯೋಚನೆಗಳನ್ನು ಮನುಷ್ಯರ ಒಳಮನಸ್ಸು ಸಂಪೂರ್ಣವಾಗಿ ಸ್ವೀಕರಿಸಿದರೆ ಆ ಯೋಚನೆಗಳಿಗೆ ಸತ್ಯದ ಆಧಾರವಿರದೆ ಅವು ಕೇವಲ ಕಲ್ಪಿತವಾಗಿದ್ದರೂ ಮನಸ್ಸು ಯಥಾರ್ಥವನ್ನು ಕಂಡು ಪ್ರತಿಕ್ರಿಯೆ ತೋರಿಸುವಂತೆಯೇ ವರ್ತಿಸುತ್ತದೆ. ಈ ಸಂಗತಿಯನ್ನು ವಶ್ಯ ಸುಪ್ತಿಗೊಳಗಾದವರಲ್ಲೆಲ್ಲ ನಾವು ಸ್ಪಷ್ಟವಾಗಿ ಮನಗಾಣಬಹುದು. ಡಾಕ್ಟರ್ ಸಾಲಿಗ್ಮ್ಯಾನ್ ತಮ್ಮ ಒಂದು ಬರಹದಲ್ಲಿ ಪ್ರಯೋಗಾತ್ಮಕ ಅನುಭವವನ್ನು ನೀಡಿದ್ದಾರೆ. ವಶ್ಯ ಸುಪ್ತಿಗೊಳಗಾದ ವ್ಯಕ್ತಿಯನ್ನು ಉದ್ದೇಶಿಸಿ ಕಾದ ಕಬ್ಬಿಣದಿಂದ ಅವನ ತೋಳನ್ನು ಮುಟ್ಟಲಾಗುತ್ತಿದೆ ಎಂದು ಬೊಕ್ಕೆ ಏಳುವುದೆಂದು ತಿಳಿಸಿದರು. ನಿಜವಾಗಿಯೂ ಡಾಕ್ಟರ್ ಹೇಡ್ಫೀಲ್ಡ್ ಆತನನ್ನು ಬೆರಳಿನಿಂದ ಮುಟ್ಟಿದ್ದು ಕಾದ ಕಬ್ಬಿಣದಿಂದಲ್ಲ, ಆದರೆ ಅವನು ಸುಟ್ಟ ನೋವಿನಿಂದ ನರಳುವಂತೆಯೇ ನರಳಿದ. ಸುಪ್ತ ಸ್ಥಿತಿಯಲ್ಲಿದ್ದ ಆತನ ತೋಳಿಗೆ ಬ್ಯಾಂಡೇಜ್ ಕಟ್ಟಿದ್ದರು. 6 ಗಂಟೆಗಳ ನಂತರ ಬ್ಯಾಂಡೇಜನ್ನು ಬಿಚ್ಚಿದಾಗ ಡಾಕ್ಟರ್ ಹೇಡ್ಫೀಲ್ಡ್ ಮುಟ್ಟಿದ ಜಾಗದಲ್ಲಿ ಒಂದು ಬೊಕ್ಕೆ ಎದ್ದಿತ್ತು. ಮಧ್ಯೆ ಬಿಳಿಯ ಸತ್ತ ಚರ್ಮ, ಕೆಳಭಾಗದಲ್ಲಿ ಸ್ವಲ್ಪ ದ್ರವ ಕಾಣಿಸಿತು. ಬೊಕ್ಕೆಯು ಬೆಳೆಯುತ್ತಾ ಹೋಗಿ ಮರುದಿನದ ಹೊತ್ತಿಗೆ ಬಹಳಷ್ಟು ನೀರಿನಂತಹ ದ್ರವ ಸೇರಿಕೊಂಡು ಶಾಖದಿಂದಲೇ ಉಂಟಾದ ಬೊಕ್ಕೆಯಂತೆ ಕಂಡುಬಂದಿತು. ಈ ಪ್ರಯೋಗವನ್ನೇ ತಜ್ಞರ ಎದುರಿನಲ್ಲಿ ಮತ್ತೊಮ್ಮೆ ಮಾಡಿ ನೋಡಿದಾಗಲೂ ಪರಿಣಾಮ ಒಂದೇ ಆಗಿತ್ತು. ಸುಪ್ತಿಗೊಳಗಾದವನ ತೋಳನ್ನು ಕೆಂಪಾಗಿ ಕಾದ ಸ್ಟೀಲಿನ ತುಂಡಿನಿಂದ ಸ್ಪರ್ಶಿಸಿ ಬೆರಳಿನಿಂದ ಮುಟ್ಟಿದ್ದೆಂದು ಹೇಳಿ ಏನೂ ಇರುವುದಿಲ್ಲ ಎಂದು ಹೇಳಿದರು. ಚರ್ಮವನ್ನು ಮುಟ್ಟಿದಾಗಲೂ ಆನಂತರವೂ ನೋವಿನ ಯಾವ ಪ್ರತಿಕ್ರಿಯೆಯನ್ನು ಆತ ತೋರಲಿಲ್ಲ. ಹಿಂದಿನ ಬೊಕ್ಕೆಯಲ್ಲಿ ಕಂಡುಬಂದ ರಕ್ತರಹಿತ ದ್ರವಾಂಶ ಅಲ್ಲಿ ತೋರಿ ಬರಲಿಲ್ಲ. ಕಾದ ಸ್ಟೀಲಿನ ತುಂಡಿನಿಂದ ಮುಟ್ಟಿದ ಜಾಗದಲ್ಲಿ ಒಂದು ಸಣ್ಣ ಕೆಂಪು ವೃತ್ತ ಉಂಟಾಗಿತ್ತು. ಅದು ನೋವನ್ನುಂಟು ಮಾಡಲಿಲ್ಲ. ಮಾತ್ರವಲ್ಲ, ಬಹುಬೇಗನೆ ವಾಸಿಯೂ ಆಯಿತು. ಭಾರ ಎತ್ತುವ ಸುಪ್ರಸಿದ್ಧ ಚಾಂಪಿಯನ್ ಒಬ್ಬನನ್ನು ಸುಪ್ತ ನಿದ್ರೆಗೊಳಪಡಿಸಿ ಎಷ್ಟು ಪ್ರಯತ್ನಿಸಿದರೂ ಮೇಜಿನ ಮೇಲಿರುವ ಪೆನ್ಸಿಲನ್ನು ಎತ್ತಲು ನಿನಗೆ ಸಾಧ್ಯವಿಲ್ಲ ಎಂಬ ಸೂಚನೆ ನೀಡಿದರು. 400 ಪೌಂಡ್ ಭಾರದ ವಸ್ತುವನ್ನು ಲೀಲಾಜಾಲವಾಗಿ ಎತ್ತುವ ಆತ ಪ್ರಯತ್ನಿಸಿ ಹೋರಾಡಿದರೂ ಈಗ ಒಂದು ಪೆನ್ಸಿಲನ್ನು ಎತ್ತಲಾರದಾದ. ಅವನ ಒಳಮನಸ್ಸು ತಜ್ಞನ ಸೂಚನೆಯನ್ನು ಸಂಪೂರ್ಣ ಸ್ವೀಕರಿಸಿ ಅಂತೆಯೇ ವರ್ತಿಸುವಂತೆ ಪ್ರಭಾವ ಬೀರಿತು. ಹಾಗಾದರೆ ಸುಪ್ತಾವಸ್ಥೆಯಲ್ಲಿರುವ ಆತನು ದುರ್ಬಲನಾದನೆಂದರ್ಥವೇ ಅಲ್ಲ. ಅವನಲ್ಲಿ ಮೊದಲಿನಷ್ಟೇ ಬಲ ಇತ್ತು. ಆದರೆ ಅದನ್ನು ಸರಿಯಾಗಿ ಅರಿತುಕೊಳ್ಳದೆ ತನಗೆ ತಾನೇ ವಿರೋಧವಾಗಿ ವರ್ತಿಸುವಂತಾಯಿತು. ಇತ್ತ ಸ್ವಶಕ್ತಿಯಿಂದ ನರಗಳನ್ನು ಬಿಗಿಗೊಳಿಸಿ ಪೆನ್ಸಿಲನ್ನು ಎತ್ತಲು ಪ್ರಯತ್ನಿಸುತ್ತಿರುತ್ತಾನೆ. ಆದರೆ ಎತ್ತಲು ಸಾಧ್ಯವಿಲ್ಲ ಎಂಬ ಸೂಚನೆ ಪ್ರಬಲ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ತನ್ನ ನಿಜವಾದ ಶಕ್ತಿಯನ್ನು ವ್ಯಕ್ತಗೊಳಿಸದಂತೆ ಇಲ್ಲಿ ಆ ನಿಷೇಧಾತ್ಮಕ ಸೂಚನೆ ಕೆಲಸ ಮಾಡಿ ಸೋಲನ್ನು ತಂದಿತೆಂಬುದನ್ನು ಗಮನಿಸಬೇಕು. ಸಭೆಯಲ್ಲಿ ಮಾತನಾಡಲು ಅಂಜುವ, ಸಭಾಕಂಪನದಿಂದ ನರಳುವ ವ್ಯಕ್ತಿಯನ್ನು ಸುಪ್ತಾವಸ್ಥೆಗೆ ಕೊಂಡೊಯ್ದು ನೀನು ಚೆನ್ನಾಗಿ ಸಲೀಸಾಗಿ ಮಾತನಾಡುತ್ತೀಯಾ ಎಂಬ ಸೂಚನೆಯನ್ನು ತಜ್ಞ ನೀಡಿದ. ಸುಪ್ತಾವಸ್ಥೆಯಲ್ಲೇ ಎದ್ದು ನಿಂತು ಆತ ನಿರ್ಭೀತಿಯಿಂದ ಮಾತನಾಡಿ ತಾನೂ ಚಕಿತನಾಗಿ ಎಲ್ಲರನ್ನೂ ಬೆರಗುಗೊಳಿಸಿದ. ಸಾಮಾನ್ಯ ಸ್ಥಿತಿಯಲ್ಲಿ ಜಟಿಲವಾದ ಗಣಿತದ ಸಮಸ್ಯೆಯೊಂದನ್ನು ಬಿಡಿಸಲು 1 ಗಂಟೆ ಬೇಕಿತ್ತು. ಸೂಚನೆಯ ನಂತರ ಒಬ್ಬಾತ ಅದನ್ನು 20 ನಿಮಿಷಗಳಲ್ಲಿ ಮುಗಿಸಲು ಸಮರ್ಥನಾದ. ಈ ಮಾತುಗಾರಿಕೆಯಾಗಲಿ ಗಣಿತಜ್ಞೆಯಾಗಲಿ ವಶ್ಯ ಸುಪ್ತೆಯ ತಜ್ಞನನ್ನು ನೋಡುವ ಮೊದಲೇ ಆ ವ್ಯಕ್ತಿಗಳಲ್ಲಿತ್ತು. ಅದು ತಜ್ಞನ ಮಾಂತ್ರಿಕ ಶಕ್ತಿ ಅಥವಾ ಪವಾಡ ಶಕ್ತಿ ಆಗಿರಲಿಲ್ಲ. ತನ್ನಲ್ಲಿ ಅಡಗಿದೆ ಎಂಬ ನಂಬಿಕೆ ಆ ವ್ಯಕ್ತಿಗಳಲ್ಲಿ ಇರಲಿಲ್ಲ ಅಷ್ಟೆ. ನಿಷೇಧಾತ್ಮಕ ಭಾವನೆಗಳಿಂದ ಅದನ್ನು ಭದ್ರವಾಗಿ ಮುಚ್ಚಲಾಗಿತ್ತು.
ತಜ್ಞನು ಆ ಮುಚ್ಚಳವನ್ನು ದೂರ ಸರಿಯುವಂತೆ ಮಾಡಿದ. ಬಾಲ್ಯದಿಂದಲೇ ನಿಷೇಧಮಯ ತರಬೇತಿ ವಾತಾವರಣಗಳಿದ್ದರೂ ಕೆಲವು ಕೈ ಬೆರಳೆಣಿಕೆಯ ಮೇಧಾವಿಗಳು ಅದನ್ನು ಮೀರಿ ಮೇಲೇಳುವಂಥ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡಿರುತ್ತಾರೆ. ಆ ಆತ್ಮವಿಶ್ವಾಸವೇ ಅಡಗಿರುವ ಅಪಾರ ಶಕ್ತಿಯನ್ನು ವ್ಯಕ್ತಗೊಳಿಸುವ ಕೀಲಿಕೈ. ಸುಳ್ಳಾದರೂ ಯಾವುದನ್ನು ಮನಸ್ಸು ಸತ್ಯವೆಂದು ನಿಸ್ಸಂಶಯವಾಗಿ ಸ್ವೀಕರಿಸುವುದೋ ಅಂತೆಯೇ ವರ್ತಿಸುವುದು ಎಂಬುದು ಮೇಲಿನ ಘಟನೆಯಿಂದ ಸ್ಪಷ್ಟವಾಗುತ್ತದೆ. ನಮ್ಮ ಹೊರಮನಸ್ಸು ಕೆಲಸ ಮಾಡದೆ ವಶ್ಯ ಸುಪ್ತಿಯಂಥ ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ ನಿಷೇಧಾತ್ಮಕ ಯೋಚನೆಗಳು ಮನಸ್ಸಿನ ಆಳವನ್ನು ಪ್ರವೇಶಿಸಿದರೆ ಅವು ಎಂಥ ಪ್ರಭಾವ ಬೀರಬಲ್ಲವು, ಎಂಥ ಪ್ರಮಾದವನ್ನು ಉಂಟು ಮಾಡಬಲ್ಲವು ಎಂಬುದನ್ನು ಮೇಲಿನ ಘಟನೆಯ ಆಧಾರದಿಂದ ಕಲ್ಪಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಪ್ರಕೃತಿಯ ರಕ್ಷಣೆ ನಮಗಿದೆ. ನಮ್ಮ ಹೊರಮನಸ್ಸು ಚಟುವಟಿಕೆಯಿಂದ ಇದ್ದಾಗ ಯಾವುದೇ ನೂತನ ಸೂಚನೆಯನ್ನಾಗಲಿ ಅಭಿಪ್ರಾಯವನ್ನಾಗಲಿ ತಟ್ಟನೆ ಸ್ವೀಕರಿಸುವುದಿಲ್ಲ. ಯೋಚಿಸಿ ವಿಮರ್ಶಿಸಿ ತನ್ನ ಹಿಂದಿನ ಅನುಭವಗಳೊಡನೆ ಹೋಲಿಸಿ ಸಾವಕಾಶವಾಗಿ ಸ್ವೀಕರಿಸುತ್ತದೆ. ಇಲ್ಲವಾದರೆ ನಮ್ಮ ಪ್ರತಿಯೊಂದು ಭಯ ಸಂಶಯಗಳು ಕಾರ್ಯರೂಪಕ್ಕೆ ಬರುತ್ತಿದ್ದವು. ನನಗೆ ಜ್ವರ ಬರುತ್ತಿದೆ, ನಾನು ದುರ್ಬಲನಾಗುತ್ತಿದ್ದೇನೆ ಎಂಬಂತಹ ಯೋಚನೆಗಳನ್ನು ಬಹುಬೇಗನೆ ಸುಪ್ತ ಮನಸ್ಸು ಕಾರ್ಯತಃ ಮಾಡಿ ತೋರಿಸುತ್ತಿತ್ತು. ಆದರೆ ನಮ್ಮ ಎಚ್ಚರದ ಮನಸ್ಸು ಒಂದೇ ಯೋಚನೆಯನ್ನು ತೀವ್ರ ಭಾವೋದ್ವೇಗದಿಂದ ಭಯದಿಂದ ಮೆಲುಕಾಡುತ್ತಿದ್ದರೆ ಸುಪ್ತ ಮನಸ್ಸು ಅದನ್ನು ಬಹುಬೇಗನೆ ಕಾರ್ಯಗತಗೊಳಿಸುತ್ತದೆ. ಮಕ್ಕಳಲ್ಲಿ ಹೊರ ಮನಸ್ಸು ಬಲಿಯುವುದಕ್ಕೆ ಮೊದಲೇ ನಿಷೇಧಾತ್ಮಕ ಸೂಚನೆಗಳನ್ನಿತ್ತರೆ ಅವು ವಶ್ಯಸುಪ್ತಿಯಲ್ಲಿ ನೀಡಿದ ಸೂಚನೆಯಂತೆಯೇ ಹೆಚ್ಚು ಕಡಿಮೆ ಕೆಲಸ ಮಾಡಿಯಾವು. ಆದುದರಿಂದಲೇ ಮಕ್ಕಳನ್ನು ತಿದ್ದುವವರು ಎಷ್ಟೊಂದು ಜಾಗರೂಕರಾಗಿರಬೇಕು. ಅವರ ಭವಿಷ್ಯದ ಬುನಾದಿಯ ಇಟ್ಟಿಗೆಗಳು ಬಿರುಕು ಬಿಡದಂತೆ ನೋಡಿಕೊಳ್ಳಬೇಕು. ವ್ಯಕ್ತಿಯನ್ನು ಮಾತ್ರವಲ್ಲ, ಒಂದು ಜನಾಂಗವನ್ನೇ ದುರ್ಬಲಗೊಳಿಸುವ ಅಥವಾ ಸಶಕ್ತವನ್ನಾಗಿಸುವ ಮೂಲ ಸೂತ್ರ ಇಲ್ಲಿದೆ. ಹಗಲು ರಾತ್ರಿ ಒಬ್ಬಾತ ಅಯ್ಯೋ ನಾನು ದೀನ ದುಃಖಿ ಯಾವುದಕ್ಕೂ ಪ್ರಯೋಜನವಿಲ್ಲದವನು ಎಂದು ಯೋಚಿಸುತ್ತಿದ್ದರೆ ಅವನು ನಿಜವಾಗಿಯೂ ನಿಷ್ಪ್ರಯೋಜಕನೇ ಆಗುತ್ತಾನೆ. ಅಯೋಗ್ಯ ಎಂದು ಭಾವಿಸುತ್ತಿದ್ದರೆ ಅಯೋಗ್ಯನೇ ಆಗುತ್ತಾನೆ. ನಾವೆಲ್ಲ ಭಗವಂತನ ಮಕ್ಕಳು, ಅನಂತಾತ್ಮನ ಅಥವಾ ಪರಂಜ್ಯೋತಿಯ ಕಿಡಿಗಳು. ನಾವು ಹೇಗೆ ಅಯೋಗ್ಯರಾಗಬಲ್ಲೆವೋ ನಮ್ಮಿಂದ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಮಾನವನು ಏನನ್ನು ಬೇಕಾದರೂ ಸಾಧಿಸಬಲ್ಲ. ಈ ವಿಷಯವನ್ನು ಎಂದೂ ಮರೆಯಬೇಡಿ ಎಂದರು ಸ್ವಾಮಿ ವಿವೇಕಾನಂದರು. ನಿಮ್ಮ ಪುರಾಣಗಳಲ್ಲಿ ಬರುವ 33 ಕೋಟಿ ದೇವರನ್ನು ನೀವು ನಂಬಿದರೂ ನಿಮ್ಮಲ್ಲಿ ನಿಮಗೆ ವಿಶ್ವಾಸವಿರದಿದ್ದರೆ ನಿಮಗೆ ಮುಕ್ತಿ ಇಲ್ಲ. ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಅಥವಾ ವಿಶ್ವಾಸವಿರಲಿ. ಆ ಶ್ರದ್ಧೆಯ ಅಡಿಗಲ್ಲಿನ ಮೇಲೆ ನಿಂತು ಬಲಾಢ್ಯರಾಗಿ. ನಮಗಿಂದು ಬೇಕಾಗಿರುವುದು ಶ್ರದ್ಧೆ. ವ್ಯಕ್ತಿಯೇ ಆಗಲಿ ಜನಾಂಗವೇ ಆಗಲಿ ಶ್ರದ್ಧೆಯನ್ನು ಕಳೆದುಕೊಂಡರೆ ನಾಶ ಸಮೀಪಿಸಿದಂತೆ ಎಂದು ಹೇಳಿದ್ದರು ಅವರು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದಗಳು.